Welcome to Karnataka LMS e-content. I am Nagvini, Assistant Professor of English, the Department of Collegiate and Technical Education. In today's class, I am going to explain Chapter 2 from Book 4 from the novel The Return of the Native, written by Thomas Hardy, prescribed by the University of Mysore to the second year BA, optional English, CBCS course, 4th semester 2020-21. The title of the paper is Victorian Fiction. In the chapter 2, we have already witnessed Statia's disappointment regarding her stay in the Alderworth after her marriage. She is disillusioned at Klim's firmness about the persuasion of his career as a teacher, and a quarrel takes place between Stacia Y and Mrs. Eobright regarding the money sent by Mrs. Eobright, which was as she was informed, which had gone to the hand of Wildave, who assumes that he might have given it to Stacia Y. She met her on the Mr. Varnap, but it was an insult to Stacia Y, and a quarrel took place between them. Let us see. He is set upon by adversities, but he sings a song. Adversities, ಜೀವನದ ಕೆಡುಕುಗಳು, ಕಷ್ಟಗಳು ಶುರುವಾಗಿದೆ. ಕಷ್ಟಗಳು ಶುರುವಾಗಿದ್ದರೆ, ಕಷ್ಟದಲ್ಲಿದ್ದರೆ, ಬಟ್ ಹಿ ಸಿಂಗ್ಸ್ ಎ ಸಾಂಗ್. ಕ್ಲಿಮ್, ಹಿ ಸಿಂಗಿಂಗ್ ಎ ಸಾಂಗ್. ಇದನ್ನೇ ಹೇಳ್ತಾರೆ ಸಮಚಿತ್ತತೆ ಅಂತ. ಯಾವುದಕ್ಕೂ ಹೆದರಬಾರ್ದು, ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಹಿಗ್ಗಬಾರ್ದು. ಎರಡೂ ಒಂದೇ ಸಮನಾಗಿ ಸ್ವೀಕರಿಸಬೇಕು, ಜಯಾಪಜಯಗಳನ್ನು. Stacia returns home angrily, 3 hours earlier than she has been expected. She enters with her face influshed and eyes still showing traces of her recent excitement. ರೆಗ್ಲಾಡ್ಕೊಂಬಂದ್ಲು, 3 ಗಂಟೆ ಬೇಗ ಬಂದುಬಿಟ್ಟಿದ್ದಾಳೆ, ಕಣ್ಣಲ್ಲಿ ಮುಖ ಎಲ್ಲ ರೆಡ್ ಆಗಿಬಿಟ್ಟಿದೆ, ಆ್ಯಂಡ್ ದೆರ್ ಇಸ್ ಸ್ಟಿಲ್ ದ ಟ್ರೇಸಸ್ ಆಫ್ ಎಕ್ಸೈಟ್ಮೆಂಟ್ ಇನ್ ಹರ್ ಐಸ್. ಕ್ಲಿಮ್ ಹ್ಯಾಸ್ ನೆವರ್ ಸೀನ್ ಹರ್ ಇನ್ ದಟ್ ಸ್ಟೇಟ್ ಬಿಫೋರ್. ಯಾವತ್ತೂ ಕ್ಲಿಮೋಳನ್ನು ಆ ಸ್ಥಿತಿಯಲ್ಲಿ ನೋಡಿರಲಿಲ್ಲ. ಇಟ್ ಇಸ್ ಅಸ್ಟಾನಿಶ್ಡ್ ಆ್ಯಂಡ್ ಫಾಲೋಸ್ ಹರ್ ಟು ದ ಅಪ್ಸ್ಟೇರ್ಸ್ ಆ್ಯಂಡ್ ಇನ್ ಟು ದ ರೂಮ್, ಆಸ್ ಹರ್ ವಾಟ್ ದ ಮ್ಯಾಟರ್ ಈಸ್. ಶಿ ಸೇಸ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಐ ಹ್ಯಾವ್ ಸೀನ್ ಯುವರ್ ಮದರ್ ಆ್ಯಂಡ್ ಐ ವಿಲ್ ನೆವರ್ ಸಿ ಹರ್ ಅಗೈನ್. ಇವತ್ತು ನಿಮ್ಮ ತಾಯಿನ ನೋಡಿದೆ, ನಾನು ಮತ್ತೆ ಯಾವತ್ತೂ ಅವ್ರನ್ನ ಭೇಟಿ ಮಾಡಲ್ಲ. ಎ ವೇಟ್ ಹ್ಯಾಸ್ ಫಾಲನ್ ಅಪಾನ್ ಹಿಮ್ ಲೈಕ್ ಎ ಸ್ಟೋನ್. ಒಂದು ಕಲ್ಲನ್ನು ಯಾರೋ ಎದೆ ಮೇಲೆ ಎತ್ತಾಕ್ದಂಗೆ ಹೋಗೋಯ್ತು ಕ್ಲಿಮ್ಗೆ. That same morning, when Stacia had arranged to go to see her grandfather, Klim had expressed his wish that she would drive down to Bloomsend and inquire her for mother-in-law or adopt any other means she may think fit to bring about a reconciliation. ಬೆಳಗ್ಗೆ ತಾತನ ಮನೆಗೆ ಹೋಗುವಾಗ ಹೇಳಿದ್ದ, ನೋಡು ಹೇಗಿರೋ ಎಲ್ಲರಿಗೂ ಹೋಗ್ತೀಯ, ನಮ್ಮ ಅಮ್ಮನ ಬ್ಲೂಮ್ಸೆಂಡ್ಗೆ ಹೋಗಿ ನೋಡು, ಯಾವ್ದಾದ್ರು ಒಂದು ರೀತಿ ನೆಪ ಹುಡ್ಕೊಂಡೋಗಿ ನಿಮ್ಮ ಜಗಳನ ರಿಕನ್ಸಿಲಿಯೇಷನ್ ರಾಜಿ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ದ. ಶಿ ಹ್ಯಾಡ್ ಸೆಟ್ ಔಟ್ ಗೇಲಿ, ಖುಷಿಯಿಂದ ಹೋದ್ಲು, ಆಯಿತು ಅಂತ. ಬಟ್ ಆ್ಯಂಡ್ ಹಿ ಹೋಪ್ಡ್ ಫಾರ್ ಮಚ್, ತುಂಬ ಭರವಸೆ ಇಟ್ಕೊಂಡಿದ್ದ. ಟು ಹಿಸ್ ಎನ್ಕ್ವೈರಿ, ಸ್ಟೇಷಾ ಇನ್ಫಾರ್ಮ್ಸ್ ಹಿಮ್ ಆಫ್ ಹಿಸ್ ಮದರ್ಸ್ ಕ್ವಶನ್ಸ್ ರಿಗಾರ್ಡಿಂಗ್ ಹರ್ ರಿಸೀವಿಂಗ್ ಮನಿ ಫ್ರಮ್ ವೈಲ್ಡ್. ಯಾಕೆ ಅಂದಾಗ, ನಿಮ್ಮ ತಾಯಿ ಈ ಥರ ಬಂದು ಪ್ರಶ್ನೆ ಮಾಡ್ತಾರೆ ನನಗೆ, ವೈಲ್ಡಿವಿಂದ ದುಡ್ಡು ತೊಗೊಳ್ತೀಯಾ ಅಂತ. ಆರ್ ಎಂಕರೇಜ್ ಹಿಮ್, ಅಥವಾ ಅವ್ನಿಗೆ ಎಂಕರೇಜ್ ಮಾಡ್ತಿದ್ದೆ ಬೇರೆ ರೀತಿ ಅಂತ ಕೇಳ್ತಾರೆ. ಆರ್ ಸಮಥಿಂಗ್ ಆಫ್ ದ ಸಾರ್ಟ್. ಹಿ ಸೇಸ್, ತಾಯಿ ಮೇಲೆ ನಂಬಿಕೆ ಇದೆ ಅವನಿಗೆ. ದೇರ್ ಮಸ್ಟ್ ಹ್ಯಾವ್ ಬೀನ್ ಸಮ್ ಮೀನಿಂಗ್ ಇನ್ ಇಟ್. ಏನೋ ಮೀನಿಂಗ್ ಇದೆ ಅವ್ರಂಗೆ ಕೇಳೋದ್ರಲ್ಲಿ, ಸುಮ್ಮನೆ ಬಂದಂಗೆ ಕೇಳ್ತಾರ, ಏನೋ ಇದೆ ಅಲ್ಲಿ. ಆ್ಯಂಡ್ ದೇರ್ ಮಸ್ಟ್ ಬಿ ಸಮ್ ಮಿಸ್ಅಪ್ರಿಹೆನ್ಷನ್. ಏನೋ ಅಲ್ಲಿ ತಪ್ಪು ಗ್ರಹಿಕೆ ಆಗಿದೆ. ನಮ್ಮ ತಾಯಿ ಆ ರೀತಿ ಕೇಳೋರಲ್ಲ ಬಂದು, ನೀನು ಅಂದುಕೊಂಡಿರೋ ಹಾಗೆ ಏನೋ ಮಿಸ್ಅಪ್ರಿಹೆನ್ಷನ್ ಆಗಿದೆ ಅಲ್ಲಿ. ಶಿ ಸೇಸ್ ದಟ್ ಇಟ್ ಮೈಟ್ ಹ್ಯಾವ್ ಬೀನ್ ದ ಫಾಲ್ಟ್ ಆಫ್ ಸರ್ಕಮ್ಸ್ಟಾನ್ಸಸ್. ಎಸ್, ದಟ್ ಮಸ್ಟ್ ಹ್ಯಾವ್ ಬೀನ್ ದ ಫಾಲ್ಟ್ ಆಫ್ ಸರ್ಕಮ್ಸ್ಟಾನ್ಸಸ್, ಬಟ್ ವೆರಿ ಆಕ್ವರ್ಡ್. ಹೌದು, ಏನೇ ಆಗಿರ್ಬೋದು ಪರಿಸ್ಥಿತಿ, ಆದರೆ ಆ ಥರ ಬಂದು ಕೇಳೋದು ಎಷ್ಟು ಆಕ್ವರ್ಡ್ ಅಲ್ವಾ. ಶಿ ಈಸ್ ಹೆಲ್ಪ್ಲೆಸ್ ಟು ಸೇ ದಟ್ ಹಿ ಹ್ಯಾಸ್ ಪ್ಲೇಸ್ಡ್ ಹರ್ ಇನ್ ದಟ್ ಅನ್ಪ್ಲೆಸೆಂಟ್ ಪೊಸಿಷನ್. ಬಿಕಾಸ್ ಆಫ್ ಯು ಐ ಹ್ಯಾಡ್ ಟು ಫೇಸ್ ದಟ್ ಅನ್ಪ್ಲೆಸೆಂಟ್ ಪೊಸಿಷನ್. She tells him to take her to Paris. ಬನ್ನಿ, ಪ್ಯಾರಿಸ್ಗೆ ಹೊಟ್ಟೋಗ್ಬಿಡೋಣ, ಇವ್ರ ಸವಾಸನೆ ಬೇಡ. And go on with his old occupation. Let's go
and continue your old occupation. But he says that he has given up that idea. Itasha says that she is unhappy about his words and turns away. ಯಾವತ್ತೂ ಅಷ್ಟು ಕೋಪ ಮಾಡ್ಕೊಂಡಿರಲಿಲ್ಲ. ಐ ಆಮ್ ಸೋ ಅನ್ಹ್ಯಾಪಿ ಅಬೌಟ್ ಯುವರ್ ವರ್ಡ್ಸ್, ಈವನ್ ಇನ್ ದಿಸ್ ಸಿಚುಯೇಷನ್ ಯು ಡೋಂಟ್ ಲೈಕ್ ಟು ಕಮ್ ಟು ಪ್ಯಾರಿಸ್ ಅಂತ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಆ್ಯಂಡ್ ಕ್ಲಿಮ್ ಬಿಕಮ್ಸ್ ಮೋರ್ ರಿಸಾಲ್ವ್ಡ್ ಆ್ಯಂಡ್ ಚೇಂಜ್ ಹಿಮ್ಸೆಲ್ಫ್ ಮೋರ್ ಕ್ಲೋಸ್ಲಿ ದ್ಯಾನ್ ಎವರ್ ಟು ಹಿಸ್ ಬುಕ್ಸ್. ಅದೇ ಕ್ಲಿಮ್ ಕೂಡ ಇಸ್ ಸೋ ಫಾರ್ಮ್, ಹಿ ಬಿಕಮ್ಸ್ ಮೋರ್ ರಿಸಾಲ್ವ್ಡ್ ಆ್ಯಂಡ್ ಹಿ ಚೇಂಜ್ ಹಿಮ್ಸೆಲ್ಫ್ more strongly to his books. The next day the mystery of Guinness is explained. ಮಾರನೇ ದಿನ ಆ ರಹಸ್ಯ, ಹಣದ ರಹಸ್ಯ ವಿವರವಾಗಿ ತಿಳಿಯಲ್ಪಟ್ಟಿತು. ಹೇಗೆ? ಥೊಮ್ಯಾಸಿನ್ pays them a hurried visit and Klim's share is delivered up to him by her own hands. ತನ್ನ ಕೈಯಿಂದನೇ ಥೊಮ್ಯಾಸಿನ್ ಬಂದು ಕ್ಲಿಮ್ನ ಪಾಲಿನ ಹಣನ ಕೊಡ್ತಾಳೆ. ಆ್ಯಂಡ್ ಎಸ್ಟೇಷಿಯಾ ಈಸ್ ನಾಟ್ ಪ್ರೆಸೆಂಟ್ ಅಂತ. ನೋಡಿ, ಇದನ್ನೇ ವಿಧಿ ಅನ್ನೋದು. ಆ ಸಮಯದಲ್ಲಾದ್ರೂ ಎಸ್ಟೇಷಿಯಾ ಇರಬಾರ್ದಾಗಿತ್ತ ಅಲ್ಲಿ? ಇಲ್ಲ. Klim informs her of the quarrel between the two and asks her if his mother was so much disturbed when she came to her. ಅವ್ರ ತಾಯಿಗೂ ಹೋಗಿ ಹೇಳಿ ಥೊಮ್ಯಾಸಿನ್ ಏನಾಗಿದೆ ಅಂತ. ಕೊನೆಗೆ ಕೇಳ್ತಾನೆ, ಅಮ್ಮ ತುಂಬ ಡಿಸ್ಟರ್ಬ್ ಆಗಿದ್ರಾ ಅಂತ. ಶಿ ಸೇಸ್ ಎಸ್ ಆ್ಯಂಡ್ ಕನ್ಸಲ್ಸ್ ಹಿಮ್ ದ್ಯಾಟ್ ದೇ ಮೇ ಗೆಟ್ ಟು ಬಿ ಫ್ರೆಂಡ್ಸ್ ಅಗೇನ್. ಹೌದು, ತುಂಬ ಬೇಜಾರಾಗಿದ್ರು, ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಫಾರ್ ಸಮ್ ಟೈಮ್, ದೇ ವಿಲ್ ಗೆಟ್ ಫ್ರೆಂಡ್ಸ್ ಅಗೇನ್, ದೇ ಮೇ ಗೆಟ್ ಫ್ರೆಂಡ್ಸ್ ಅಗೇನ್. ಹಿ ಶೇಕ್ಸ್ ಹಿಸ್ ಹೆಡ್. ಅವನು ಹೇಳ್ತಾನೆ ತಲೆ ಅಲ್ಲಾಡಿಸಿ, ಐ ಕೋಟ್ ಆ್ಯಂಡ್ ಅನ್ಕೋಟ್, ನಾಟ್ ಟೂ ಪೀಪಲ್ ವಿತ್ ಇನ್ಫ್ಲೇಮೇಬಲ್ ನೇಚರ್ಸ್ ಲೈಕ್ ದೈಸ್. ಇವರಿಬ್ರ ಬೋತ್ ಆರ್ ಆಫ್ ಇನ್ಫ್ಲಮೇಬಲ್ ನೇಚರ್ಸ್. ಹತ್ತಿ ಉರಿತಾರೆ ಇಬ್ರೂ. ಯಾರೋ ಒಬ್ಬರು ತಣ್ಣಗಿದ್ರೆ ಇನ್ನು ಸರಿ ಹೋಗುತ್ತೆ ಅನ್ಬೋದು. ಒಂದು ಬೆಂಕಿ, ಒಂದು ನೀರಾದರೆ ಇಬ್ಬರು ಬೆಂಕಿ, ಇಬ್ಬರು ಹತ್ಕೊಂಡು ಉರಿತಾರೆ. ಅವ್ರು ಸರಿ ಹೋಗ್ತಾರಾ? ಆ್ಯಂಡ್ ಯು ವಿಲ್ ಹ್ಯಾವ್ ಲಾಸ್ಟ್ ದ ಗಿನ್ನಿಸ್ ಟ್ವೈಸ್ ಓವರ್ ದ್ಯಾನ್ ಹ್ಯಾವ್ ಹ್ಯಾಡ್ ದಟ್ ಹ್ಯಾಪನ್. ನನ್ನ ಈ ಡಬಲ್ ಗಿನ್ನಿಸನ್ನು ಹೋಗಿದ್ರೂ ಪರವಾಗಿರಲಿಲ್ಲ, ಈ ಜಗಳ ಆಗಬಾರ್ದಾಗಿತ್ತು. ಇಯೋ ಬ್ರೈಟ್ ಫೀಲ್ಸ್ ದಟ್ ಹಿ ಶುಡ್ ಸ್ಪೀಡಿಲಿ ಮೇಕ್ ಸಮ್ ಶೋ ಆಫ್ ಪ್ರೋಗ್ರೆಸ್ ಇನ್ ಇಸ್ ಸ್ಕಾಲಾಸ್ಟಿಕ್ ಪ್ಲ್ಯಾನ್ಸ್. ನನ್ನ ಈ ಸ್ಕಾಲಾಸ್ಟಿಕ್ ಪ್ಲ್ಯಾನ್ಸ್ ಇದೆಯಲ್ಲ, ಈ ಸ್ಕಾಲರ್ ಆಗಬೇಕು, ಎಜುಕೇಷನ್ ಮುಗಿಸ್ಬೇಕು, ಬೇಗ ಪ್ರೋಗ್ರೆಸ್ ಆಗಬೇಕು ಅಂಥೇಳಿ, ವಿತ್ ದಟ್ ವ್ಯೂ ಹಿ ರೀಡ್ಸ್ ಮಚ್ ಆ್ಯಂಡ್ ಮಚ್ ಡ್ಯೂರಿಂಗ್ ಮೆನಿ ನೈಟ್ಸ್. ಅನೇಕ ರಾತ್ರಿ ನಿದ್ದೆಗೆಟ್ಟು ಓದ್ಬಿಡ್ತಾನೆ. One morning after a severe strain, than unusually awakened with a strange sensation in his eyes. ಕಣ್ಣುಗಳನ್ನು ಒಂದಿನ ಬಿಡಕ್ಕೆ ಹೋಗ್ತಾನೆ, ಆಗಲ್ಲ. he experiences only sharp pain, and when he looks at the sunshine at the window and at every new attempt to look, he experiences the same pain. ಪ್ರತಿ ಸರಿ ನೋಡಿದಾಗಲೂ ಕಣ್ಣು ನೋವಾಗುತ್ತೆ. ಆ್ಯಂಡ್ ಎಕ್ಸ್ಕೋರಿಯೇಟಿಂಗ್ ಟೀಯರ್ಸ್, ಕಣ್ಣಲ್ಲಿ ಎಕ್ಸ್ಕೋರಿಯೇಟಿಂಗ್ ಟೀಯರ್ಸ್ ಬರ್ತಾ ಇದೆ. ಆ್ಯಂಡ್ ಹಿ ಈಸ್ obliged to tie a bandage over his brow while dressing, and during the day it cannot be abandoned. ಅವನು ಕೊನೆಗೆ ಅವನು ಕಣ್ಣಿನ ಮೇಲೆ, ಹುಬ್ಬಿನ ಮೇಲೆ ಅವನು ಬ್ಯಾಂಡೇಜನ್ನು ಹಾಕಬೇಕಾಗುತ್ತೆ. ಈವನ್ ಅಟ್ ಡೇ ಟೈಮ್ ಹಿ ಹ್ಯಾಸ್ ಟು ವೇರ್ ದಟ್ ಬ್ಯಾಂಡೇಜ್. Istacia is thoroughly alarmed. Now she is alerted. That thought comes, if he becomes blind or half blind, or if he, at least now he may take her to Paris ಅನ್ನೋ ಆಸೆ, ಈಗಲೂ ಆಸೆ ಅವಳಿಗೆ. ಆ್ಯಂಡ್ ಫೈಂಡಿಂಗ್ ದಟ್ ಅದನ್ನು ಹೇಳಲ್ಲ. ದ ಕೇಸ್ ಇಸ್ ನೋ ಬೆಟರ್. ನೆಕ್ಸ್ಟ್ ಮಾರ್ನಿಂಗ್ ದೇ ಸೆಂಟ್ ಟು ಆ್ಯಂಗಲ್ಬರಿ ಫಾರ್ ದ ಸರ್ಜನ್. ಮಾರನೇ ದಿನವೂ ಅದೇ ಮುಂದುವರಿತು. ಸರ್ಜನ್ಗೆ ಹೇಳಿ ಕಳಿಸ್ತಾರೆ. ಸರ್ಜನ್ ಬರ್ತಾರೆ, ಬಂದು ಹೇಳ್ತಾರೆ ಅದನ್ನು, ದಿಸ್ ಇಸ್ ದ ಡಿಸೀಸ್ ಡ್ಯೂ ಟು ಅಕ್ಯೂಟ್ ಇನ್ಫ್ಲಮೇಷನ್ ಇಂಡ್ಯೂಸ್ಡ್ ಬೈ ಕ್ಲಿಮ್ಸ್ ನೈಟ್ ಸ್ಟಡೀಸ್. ರಾತ್ರಿ ಹೊತ್ತು ಜಾಸ್ತಿ ಓದಿದ್ರಿಂದ ಅವನಿಗೆ ಇನ್ಫ್ಲಮೇಷನ್ ಆಗಿದೆ. ಆ್ಯಂಡ್ ಕಂಟಿನ್ಯೂಡ್ ಇನ್ಸ್ಪೈಟ್ ಆಫ್ ಕೋಲ್ಡ್ ಪ್ರೀವಿಯಸ್ಲಿ ಕಾಟ್. ಅವನಿಗೆ ನೆಗಡಿ ಆಗಿತ್ತು, ಆದ್ರೂ ರಾತ್ರಿ ಹೊತ್ತು ರೆಸ್ಟ್ ತಗೊಳ್ದೆ ರಾತ್ರಿಯೆಲ್ಲ ಓದ್ಬಿಟ್ಟ ಕಂಟಿನ್ಯೂಸ್ ಆಗಿ. ಅದರಿಂದಾಗಿ ಅವನಿಗೆ ಕಣ್ಣು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಹ್ಯಾಸ್ ವೀಕನ್ ದಿಸ್ ಐಸ್ ಅಂತ ಹೇಳ್ತಾರೆ. ಕ್ಲಿಮ್ he had no option. He had to shut up in his room, excluding all the light. And in this condition he would have gone absolutely, he really is in absolute misery. And if Istacia had not read to him by the glimmer of a shaded lamp, really would have been one of the absolute misery. ತುಂಬ ದುಃಖ ಆಗ್ಬಿಟ್ಟಿತ್ತು ಅವನಿಗೆ. ಅಟ್ಲೀಸ್ಟ್ Istacia ಲ್ಯಾಂಪ್ ಹಚ್ಕೊಂಡು ಅವನಿಗೆ ಏನೋ ಪುಸ್ತಕ ಓದಿ ಹೇಳ್ತಾಳೆ. He hopes that the worst will soon be over. But the surgeon visits him for the third time, and this time he says that he can walk with the shaded eyes in the course of a month. ಒಂದು ತಿಂಗಳು ಕಣ್ಣಿಗೆ ಶೇಡೆಡ್ ಗ್ಲಾಸ್ ಹಾಕ್ಕೊಂಡು ಓಡಾಡ್ಬೋದು. ಬಟ್ he cannot pursue your work of reading or printing of any description. ಓದೋದು ಬರೆಯೋದೆಲ್ಲ ಆಗಲ್ಲ. ಆ್ಯಂಡ್ ಹ್ಯಾವ್ ಟು ಗಿವ್ ಇಟ್ ಅಪ್ ಫಾರ್ ಎ ಲಾಂಗ್ ಟೈಮ್. ಎಷ್ಟು ದಿನ ಅಂತ ಗೊತ್ತಿಲ್ಲ.
ಓದೋ ಆಗಿಲ್ಲ ಇನ್ನು ಮುಂದೆ. ವೀಕ್ ಆಫ್ಟರ್ ವೀಕ್ his condition becomes very miserable. ಇಂಪ್ರೂವ್ಮೆಂಟೇ ಇಲ್ಲ. His condition of his eye becoming very miserable. And he thinks of sending to his mother, but changes his mind, thinking that knowledge of his state can only make her more unhappier. The surgeon visits him again. At this stage, Klim urges him to express a distinct opinion. At least ಬೇರೆನಾರು ಹೇಳಿ ಡಾಕ್ಟ್ರೆ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, he surprisingly learns that the date at which he may be expected to resume his labors is uncertain as ever. ಇನ್ಯಾವತ್ತು ಯಾವ ದಿನದಿಂದ ಏನು ಓದ್ಬೋದು ಅಂತ ಹೇಳೋಕ್ಕಾಗಲ್ಲ. ಅನ್ಸರ್ಟೈನ್. ಹಿಸ್ ಐಸ್ ಬೀಯಿಂಗ್ ಇನ್ ಪೆಕ್ಯುಲರ್ ಸ್ಟೇಟ್, ವಿಚಿತ್ರವಾದ ಸ್ಥಿತಿಲಿದೆ ಅವನ ಕಣ್ಣು. ದಟ್ ಹಿ ಕ್ಯಾನ್ enough for walking about, but not to strain upon any definite object without incurring the risk of reproducing ophthalmia ಆಗಿದೆ ಅವನಿಗೆ ಕಣ್ಣಿಗೆ. ಅದು ಮತ್ತೆ ಆಗಿಬಿಡುತ್ತೆ ಅವನೇನಾದ್ರು ಮತ್ತೆ ಪುಸ್ತಕ ಎಲ್ಲ ಓದೋಕ್ಕೆ ಹೋದರೆ. ಸೊ ಕ್ಲಿಮ್ ಈಸ್ ಗ್ರೇವ್ ಅಟ್ ದ ಇಂಟೆಲಿಜೆನ್ಸ್ ಬಟ್ ನೋ ಡಿಸ್ಪೇರಿಂಗ್. ತುಂಬ ಸೀರಿಯಸ್ ಆಗ್ತಾನೆ, ಬಟ್ ಹಿ ಈಸ್ ನಾಟ್ ಡಿಸ್ಪೇರ್ಡ್, ಹತಾಶನಾಗಲಿಲ್ಲ. ಎ ಕ್ವೈಟ್ ಫಾರ್ಮ್ನೆಸ್ ಆ್ಯಂಡ್ ಈವನ್ ಚಿಯರ್ಫುಲ್ನೆಸ್ ಟೇಕ್ಸ್ ಪೊಸೆಷನ್ ಆಫ್ ಹಿಮ್. ಕಣ್ಣುಗೆ ಈ ಥರ ಕಳ್ಕೊಂಡಿದ್ದಾನೆ, ಆಫ್ ಬ್ಲೈಂಡ್ ಆಗಿದೆ. ನೋ, ಹಿ ಈಸ್ ಹ್ಯಾಪಿ, ಹಿ ಈಸ್ ಸೋ ಫರ್, ಹಿ ಈಸ್ ಚಿಯರ್ಫುಲ್ ಆ್ಯಂಡ್ ಹಿ ಈಸ್ ನಾಟ್ ಟು ಬಿ ಬ್ಲೈಂಡ್, ದಟ್ ಈಸ್ ಎನಫ್. ಸೊ ನಾನು ಐ ಹ್ಯಾವ್ ನಾಟ್ ಬಿಕಮ್ ಟೋಟಲಿ ಬ್ಲೈಂಡ್, ಪೂರ್ತಿ ಕುರುಡ ಆಗಲಿಲ್ವಲ್ಲ. ಇದು ಆಪ್ಟಿಮಿಸಮ್ ಅಂತೀವಿ, ಆಶಾವಾದ ಅಂತ ಕರಿತೀವಿ. ಟು ಬಿ ಡೂಮ್ ಟು ಬಿಹೋಲ್ಡ್ ದ ವರ್ಲ್ಡ್ ಥ್ರೂ ಸ್ಮೋಕ್ಡ್ ಗ್ಲಾಸ್. ಅಟ್ಲೀಸ್ಟ್ ಗ್ಲಾಸ್ ಹಾಕ್ಕೊಂಡು ನಾನು ಪ್ರಪಂಚ ನೋಡ್ಬೋದಲ್ಲ, ವಾಕ್ ಮಾಡ್ಬೋದಲ್ಲ ಅಂತ ಅವನು ಸಮಾಧಾನ ಪಟ್ಕೋತಾನೆ. ಆ್ಯಂಡ್ Eobright is an absolute stoic in the face of mishaps which only affects his social standing. And apart from Eastasia, the humblest walk of life will satisfy him if it can be made to work with some form of his culture scheme. He doesn't bother about the fall in social standing. He is ready to do any humblest work which relates to his culture. ಅವನ ಸಂಸ್ಕೃತಿಗೆ ಸಂಬಂಧಪಟ್ಟ ಯಾವುದೇ ಸಣ್ಣ ಕೆಲಸವನ್ನಾದರೂ ವೃತ್ತಿಯನ್ನಾದರೂ ಅನುಸರಿಸಲಿಕ್ಕೆ ಅವನು ರೆಡಿ ಇದ್ದಾರೆ. ಇಫ್ ದರ್ ಇಸ್ ನೋ ಅಬ್ಜೆಕ್ಷನ್ ಫ್ರಮ್ ಈಸ್ಟೇಷಿಯಾ ಟು ಕೀಪ್ ದ ಕಾಟೇಜ್ ನೈಟ್ ಸ್ಕೂಲ್ ಈಸ್ ಒನ್ ಆಫ್ ಸಚ್ ಫಾರ್ಮ್. ರಾತ್ರಿ ಶಾಲೆ ನಡೆಸೋದು ಆ ರೀತಿಯ ಒಂದು ಯೋಜನೆ ಆತಂದು. ಆ್ಯಂಡ್ ಇಸ್ ಅಫ್ಲಿಕ್ಷನ್ ಡಸ್ ನಾಟ್ ಮಾಸ್ಟರ್ ದ ಸ್ಪಿರಿಟ್ ಆಸ್ ಇಟ್ ಮೇ ಅದರ್ವೈಸ್ ಹ್ಯಾವ್ ಡನ್. ಒನ್ ಡೇ ಆಸ್ ಹಿ ವಾಕ್ಸ್ ಥ್ರೂ ದ ವಾರ್ಮ್ ಸನ್ ವೆಸ್ಟ್ವರ್ಡ್ ಇನ್ ಟು ದ ಟ್ರ್ಯಾಕ್ಸ್ ಆಫ್ ಎಗ್ಡನ್ ಹೀತ್. ಒಂದಿನ ಅವನು ವಾಕ್ ಮಾಡ್ತಾ ಇರುವಾಗ ಶೈನಿಂಗ್ ಆಫ್ ದಟ್ ವೆಟ್ಟೆಡ್ ಐರನ್ ಅವನಿಗೆ ಕಣ್ಣಿಗೆ ದೂರದಲ್ಲೇ ಅವ್ನಿಗೆ ಕಣ್ಣ ಮೇಲೆ ಬೀಳುತ್ತೆ. ಆ್ಯಂಡ್ ದಟ್ ಶೈನ್ ವಾಸ್ ಕಮಿಂಗ್ ಫ್ರಮ್ ದ ಟೂಲ್ ಆಫ್ ಎ ಮ್ಯಾನ್ ಹೂ ಈಸ್ ಕಟ್ಟಿಂಗ್ ಫರ್ಸ್ ಗಿಡನ ಕಟ್ ಮಾಡ್ತಿರೋಂಥ ಸೌದೆ ಗಿಡ ಕಟ್ ಮಾಡ್ತಿರೋ ಆ ವ್ಯಕ್ತಿಯಿಂದ ಬಂದಿದೆ. ದಟ್ ವರ್ಕರ್ ರೆಕಗ್ನೈಸಸ್ ಕ್ಲಿಮ್. ಹಿ ವಾಸ್ ಹಂಫ್ರಿ. ಆ್ಯಂಡ್ ಹಂಫ್ರಿ ಎಕ್ಸ್ಪ್ರೆಸ್ ಸಾರೋ ಅಟ್ ಕ್ಲಿಮ್ಸ್ ಟ್ರಾಜಿಡಿ. ಅವನು ದುರಂತದ ಬಗ್ಗೆ ದುಃಖ ಹೇಳ್ತಾನೆ. ಐ ಕೋಟ್, ನೌ ಇಫ್ ಯುವರ್ಸ್ ವಾಸ್ ಲೋ ಕ್ಲಾಸ್ ವರ್ಕ್ ಲೈಕ್ ಮೈನ್. ನಂತರ ನಿಂದು ಲೋ ಕ್ಲಾಸ್ ವರ್ಕ್ ಆಗಿದ್ರೆ ಕ್ಲಿಮ್, ಯು ಕುಡ್ ಗೋ ಆನ್ ವಿತ್ ಜಸ್ಟ್ ದ ಸೇಮ್. ನೀನು ನಮ್ಮ ಥರ ಫರ್ಸ್ ಕಟ್ಟರ್ ಆಗ್ಬೋದಾಗಿತ್ತಲ್ವಾ. ಐ ಅನ್ಕೋಟ್. ಕ್ಲಿಮ್ ಎನ್ಕ್ವೈರ್ಸ್ ಅಬೌಟ್ ದ ಮನಿ ಹಿ ಅರ್ನ್ಸ್ ಥ್ರೂ ದಿಸ್ ವರ್ಕ್. ಕ್ಲಿಮ್ ಏನು ಮಾತಾಡಲ್ಲ, ಎಷ್ಟು ಹಣ ಬರುತ್ತೆ ಅಂತೆಲ್ಲ ಎನ್ಕ್ವೈರಿ ಮಾಡ್ತಾನೆ. ಆ್ಯಂಡ್ ಹಿ ಟೆಲ್ಸ್ ಈಸ್ಟೇಷಿಯಾ ದ್ಯಾಟ್ ಹಿ ವಿಲ್ ಬಿ ಹ್ಯಾಪಿಯರ್ ಇಫ್ ಶಿ ಆ್ಯಂಡ್ ಹಿಸ್ ಮದರ್ ಆರ್ ರಿಕನ್ಸೈಲ್ಡ್. ಇನ್ನೊಂದು ಸರಿ ಹೇಳ್ತಾನೆ, ಇಬ್ರು ರಾಜಿ ಮಾಡ್ಕೊಂಬಿಡಿ ಅಂತ. ಹಿ ಇನ್ಫಾರ್ಮ್ಸ್ ಅರ್ ದ್ಯಾಟ್ ಟು ಗೆಟ್ ಎ ಲೀವಿಂಗ್ ಹಿ ವಿಲ್ ಬಿಕಮ್ ಎ ಫರ್ಸ್ ಕಟ್ಟರ್. ನಾನು ಫರ್ಸ್ ಕಟ್ಟರ್ ಆಗ್ತೀನಿ. ಟು ಗೆಟ್ ಎ ಟರ್ಫ್ ಕಟ್ಟರ್ ಟು ಇನ್ ದ ಟೈಮ್ ಆಫ್ ಮಿಸ್ಫಾರ್ಚೂನ್. ಯಾಕೆಂದ್ರೆ ದಿನನಿತ್ಯ ಜೀವನಕ್ಕೆ ಹಣ ಬೇಕಲ್ಲ, ಅದಕ್ಕೆ ಅವನು ಹೇಳ್ತಾನೆ ನಾನು ಫರ್ಸ್ ಕಟ್ಟರ್ ಆಗ್ತೀನಿ ಅಂತ. ಶಿ ಟೆಲ್ಸ್ ಹಿಮ್ ನಾಟ್ ಟು, ಬೇಡ ಅಂತಲ್ಲ ಅವಳು. He insists that it is very unwise to go on spending the little money. I have saved some little money, but it is very unwise to go on spending the little money, saved money without any occupation. ಯಾಕೆ ನಮಗೆ ಗೊತ್ತಿದೆ, ಕೂಡಿಟ್ಟ ಹಣ ಕೂತು ತಿಂದರೆ ಕುಡಿಕೆ ಹಣ ಸಾಲೋದಿಲ್ಲ ಅಂತ ಗಾದೆ. ಆ ರೀತಿ ಎಷ್ಟು ದುಡ್ಡಿದ್ರೇನು ಕೂತು ತಿಂದ್ಬಿಟ್ರೆ ಎಲ್ಲ ಖಾಲಿ ಆಗುತ್ತೆ. ದುಡಿತಾ ಇರಬೇಕು, ದಿನದ ಖರ್ಚಿಗೆ ಅಲ್ಲಿ ಟರ್ನ್ ಓವರ್ ಆಗ್ತಾ ಇರಬೇಕು. ಆದರೆ ಅದಕ್ಕೆ ಅವನು ಹೇಳ್ತಾನೆ ಸ್ವಲ್ಪ ದಿನ ಅಷ್ಟನ್ನೇ, ಆಮೇಲೆ ನನಗೆ ಔಟ್ಡೋರ್ ಎಕ್ಸಸೈಸ್ ಆದಂಗೆ ಆಗುತ್ತೆ. ಆ್ಯಂಡ್ ಇನ್ ಫ್ಯೂ ಮಂತ್ಸ್ ಐ ಮೇ ರೀಗೇನ್ ಮೈ ಐ ಸೈಟ್ ಆಲ್ಸೋ ಆ್ಯಂಡ್ ಮೇ ರೀಡ್ ಅಗೇನ್ ಆ್ಯಂಡ್ ಐ ಮೇ ಸ್ಟಾರ್ಟ್ ದ ಸ್ಕೂಲ್ ಅಂತ ಅವನು ಹೇಳ್ತಾನೆ. ಬಟ್ ಶಿ ಟೆಲ್ಸ್ ಹಿಮ್ ದಟ್ ಹರ್ ಗ್ರ್ಯಾಂಡ್ ಫಾದರ್ ವಿಲ್ ಅಸಿಸ್ಟ್ ದೆಮ್. ನಮ್ಮ ತಾತನ ಕೇಳೋಣ, ಅವ್ರು ಸಹಾಯ ಮಾಡ್ತಾರೆ. ಅದೇ ಕ್ಲಿಮ್ ಹೇಳ್ತಾನೆ, ಐ ಡು ನಾಟ್ ರಿಕ್ವೈರ್ ಹಿಸ್ ಹೆಲ್ಪ್. ನಮ್ಗೆ ಸಹಾಯ ಬೇಕಾಗಿಲ್ಲ. ಇಫ್ ಇಟ್ ಗೋಸ್ ಟು ಫರ್ಸ್ ಕಟ್ಟಿಂಗ್ ದೇ ವಿಲ್ ಬಿ ಫೇರ್ಲಿ ವೆಲ್ ಆಫ್.
ಫರ್ಸ್ಟ್ ಕಟ್ಟಿಂಗ್ ಮಾಡಿದ್ರೆ ಸಾಕು, ನಮ್ಮ ದಿನದ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣ ಸಿಗುತ್ತೆ. I quote and unquote, in comparison with slaves and the Israelites in Egypt and such people, you are going to become a first cutter? Who can be compared to the slaves in Israelites in Egypt and such people? A bitter tear rolls down her face. ಕಣ್ಣಲ್ಲಿ ನೀರು ಉರುಳಿ ಬಿಡುತ್ತೆ. The very next day, Eobred goes to the Humphrey's cottage. Humphrey's cottage ಹೋಗಿ ಈ ಬಾರಸ್, ಲೆಗ್ಗಿಂಗ್ಸ್, ಗ್ಲೌಸ್, ವೆಟ್ ಸ್ಟೋನ್, ಹುಕ್ ಎಲ್ಲ ಬೇಕಾಗಿರೋ ಪರಿಕರಗಳನ್ನ ಕಲೆಕ್ಟ್ ಮಾಡ್ಕೋತಾನೆ. ಆ್ಯಂಡ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಹಿ ಗೋಸ್ ವಿತ್ ದೆಮ್ to cut the furs, and this really pleases him, soothes him. And sometimes while cutting furs, he sings to himself. One afternoon, Eustacia walks out alone in the direction of Eobred's place of work. He is busily chopping the furs and singing a song which he had learnt in Paris. She stands so close to him, but he fails to recognize him, and she hears the undercurrent of the song, and really it shocks her to see him there as a poor afflicted man earning money by the sweat of his brow. ಈ ಥರ ಬೆವರು ಸುರಿಸಿ ಅವನು ಫರ್ಸ್ ಕಟ್ ಮಾಡಿ ಅವನು such a poor fellow, he has reduced to this level, has first moved her to tears. ಕಣ್ಣೀರು ಹಾಕ್ತಾಳೆ, but to hear him sing, ಇವಳು ಅಳ್ತಿದ್ದಾಳೆ, but he is happily singing a song, not at all rebel against an occupation which is satisfactory to himself, is degrading to her. The occupation is satisfactory to himself, but it's a degrading occupation to her as an educated lady wife. ಒಬ್ಬ ಓದಿರ್ತಕ್ಕಂಥ ಮಹಿಳೆ ನಾನು, ಹೆಂಡತಿ ನಾನು, ಅವನು ಫರ್ಸ್ಟ್ ಕಟ್ಟರ್ ಹೆಂಡತಿ ಅನ್ಸ್ಕೋಬೇಕಲ್ಲ. ಇಟ್ ವೋಂಟ್ ಸರ್, ಅನ್ಕಾನ್ಷಿಯಸ್ ಆಫ್ ಹರ್ ಪ್ರೆಸೆನ್ಸ್ ಸ್ಟಿಲ್ ಗೋಸ್ ಆನ್ ಸಿಂಗಿಂಗ್. ಅವಳಲ್ಲಿರೋದನ್ನು ನೋಡಿದ್ರು ಕೂಡ ಅವನು ಹಾಡೋದು ಮುಂದುವರಿಸ್ತಾನೆ. And now it is bitterly plain to Eustacia that he does not care much about social failure. Eustacia is confirmed that he is not at all worried about ದ ಸೋಷಿಯಲ್ ಫೇಲ್ಯೂರ್. ಸಾಮಾಜಿಕವಾಗಿ ಅವನು ಕೆಳ ಹಂತಕ್ಕೆ ಇಳಿದಿದ್ರ ಬಗ್ಗೆ, ವಿಫಲನಾಗಿದ್ರ ಬಗ್ಗೆ ಅವನಿಗೊಂದು ಚೂರು ರಿಗ್ರೆಟ್ಸ್ ಇಲ್ಲ, ಬೇಜಾರಿಲ್ಲ. ಆ್ಯಂಡ್ ದಿಸ್ ಪ್ರೌಡ್ ಫೇರ್ ವುಮೆನ್ ಬೋಸ್ ಹರ್ ಹೆಡ್ ಆ್ಯಂಡ್ ವೀಪ್ಸ್ ಇನ್ ಸಿಕ್ ಡಿಸ್ಪೇರ್. ನಿರಾಶೆಯಿಂದ ಅಳ್ತಾಳೆ, ಥಿಂಕಿಂಗ್ ಆಫ್ ದ ಬ್ಲಾಸ್ಟಿಂಗ್ ಎಫೆಕ್ಟ್ ಆಫ್ ಅನ್ ದರ್ ಓನ್ ಲೈಫ್ ದಟ್ ಮೂಡ್ ಆ್ಯಂಡ್ ಕಂಡೀಷನ್ ಇನ್ ಹಿಮ್. ಅವಳು ಅಂದ್ಕೊಂಡಿದ್ನು ಈ ವಿಲ್ ಕಮ್ ಔಟ್, ಅಟ್ಲೀಸ್ಟ್ ನೌ ಈ ವಿಲ್ ಗೋ ಟು ಪ್ಯಾರಿಸ್ ಅಂತ. ಬಟ್ ಅವನು ಈಸ್ ಎಂಜಾಯಿಂಗ್ ಹಿಸ್ ಸೋಷಿಯಲ್ ಫೇಲ್ಯೂರ್ ಆ್ಯಂಡ್ ಶಿ ಓನ್ಲಿ ಕ್ರೈಸ್ ಆ್ಯಂಡ್ ವೀಪ್ಸ್. ಶಿ ಕಮ್ ಫಾರ್ವರ್ಡ್ ಆ್ಯಂಡ್ ಸೇಸ್, I quote and unquote, I would starve rather than do it. ನಾನು ಬೇಕಾದ್ರೆ ಹಸ್ಕೊಂಡಿರ್ತೀನಿ, ನಾನು ಈ ಕೆಲಸ ಮಾಡಲ್ಲ. She exclaimed vehemently, and you can sing, I will go and live with my grandfather again. ನೀನು ಈ ಥರ ಹಾಡು ಹೇಳ್ಕೊಂಡು ಕೂತಿದ್ಯಾ, ನನ್ನ ತಾತನ ಹತ್ರಕ್ಕೆ ಹೋಗ್ತೀನಿ, ನಾನು ವಾಪಸ್ ಬರಲ್ಲ. Clem comes forward and pulls off his huge leather. ಅವನ ಲೆದರ್ ಗ್ಲೌಸ್ ಎಲ್ಲ ತೆಗೆದ್ಬಿಟ್ಟು ಹೇಳ್ತಾನೆ, ಆ್ಯಂಡ್ ಯಾಕೆ, ವೈ ಡು ಯು ಸ್ಪೀಕ್ ಇನ್ ಸಚ್ ಎ ಸ್ಟ್ರೇಂಜ್ ವೇ? It's only a little old song which I had learnt in Paris, and now it applies to my life. ನಂಗೆ ಚೆನ್ನಾಗೀಗ ಅನ್ವಯ ಆಗ್ತಿದೆ, ಅಷ್ಟನ್ನು ಅದನ್ನ ಆಡ್ಕೊಂಡೆ. He asked her if her love for him all has died. ಹಾಗಾದರೆ ನಿನ್ನ ಪ್ರೀತಿಗೆ ಸತ್ತೋಗ್ಬಿಡ್ತಾ? ಬಿಕಾಸ್ ಹಿಸ್ ಅಪಿಯರೆನ್ಸ್ ಇಸ್ ನೋ ಲಾಂಗರ್ ದಟ್ ಆಫ್ ಎ ಫೈನ್ ಜೆಂಟ್ಲ್ಮ್ಯಾನ್. ನಾನು ಫೈನ್ ಜೆಂಟ್ಲ್ಮ್ಯಾನ್ ಅಂತ ಲವ್ ಮಾಡಿದ್ಯಾ? ದಟ್ ಮೈ ಅಪಿಯರೆನ್ಸ್ ಇಸ್ ನಾಟ್ ಆಫ್ ದಟ್ ಆಫ್ ಎ ಫೈನ್ ಜೆಂಟ್ಲ್ಮ್ಯಾನ್. ಇಫ್ ಯುವರ್ ಲವ್ ಹ್ಯಾಸ್ ಬಿನ್ ಡೈಡ್, she says that he follows out his own ideas. Always you follow out your own ideas and will not give in to her when she wishes him to leave off that shameful labor. ನನ್ನ ಮಾತು ಸ್ವಲ್ಪ ಕೇಳಿಸ್ಕೋಬೇಕು. You just give up that shameful labor. She asks if she dislikes anything in her. If he dislikes anything in her that he acts so contrary to her wishes. ಹೇಳ್ತಾಳೆ, ಏನಾದರೂ ನಾನು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಯಾವ ಥರ ಡಿಸ್ಲೈಕ್ ಮಾಡಿದ್ದೀನ, ನಡ್ಕೊಂಡಿದ್ದೀನ? She is his wife. And why he will not listen? I am not someone else. I am your wife. ಹೆಂಡ್ತಿ ನಾನು ನಿಮಗೆ, ಯಾಕೆ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ? She is indeed his wife. ನಾನು ನಿಜವಾಗ್ಲೂ ನಿಮ್ಮ ಹೆಂಡ್ತಿ ತಾನೆ? He says that he knows what she means by her words. It means your wife. Worse luck. ಏನು ಹೇಳ್ತಿದ್ಯಾ? ಎಸ್, ನನ್ನ ಗ್ರಾಚಾರ ಕೆಟ್ಟಿತ್ತು, ನಿನ್ನ ಹೆಂಡ್ತಿ ಆಗ್ಬಿಟ್ಟೆ. ಮೈ ಬ್ಯಾಡ್ ಲಕ್ ದಟ್ ಐ ಆಮ್ ಯುವರ್ ವೈಫ್ ಅಂತ ಹೇಳ್ತಿದ್ಯಾ? But she is hurt at his remark. ಅವಳು ಈ ಅರ್ಥದಲ್ಲಿ ಹೇಳಿಲ್ಲ. She is hurt and says that a woman may have reason though she is not without heart. And if she feels worse luck, it is no ignoble feeling, it is only too natural. She reminds him, ಹೇಳ್ತಾಳೆ, a woman may have reason, ಅವಳಿಗೆ ಕಾರಣಗಳಿರ್ಬೋದು. though she is not without heart, ಆದರೆ she is not a without heart.
And if she feels worse luck, it is no ignoble feeling. It is only too natural. In this stage of my life, in this situation, if I feel it is worse luck, not for not marrying you, but because of the social failure that you have accepted, that's not ignoble if I feel that it's worse luck. She reminds him that before they were married, she had warned him that she has no good wifely qualities. ನಾನು ಮದುವೆ ಮುಂಚೆನೇ ಹೇಳಿರಲಿಲ್ವಾ, I have no good wifely qualities ಅಂತ. Klim asks if she is mocking him then by saying that. ನನಗೆ ಅಣಕಿಸ್ತಾ ಇದೆಯಾ ನೀನು? He tells her to hold her tongue at least on that point. Please, hold your tongue on that point. For she is still queen of him. You are still queen of me. I am not considering you as a bad wife. Now also you are a queen of me, though he may no longer be king of her. ನನಗೆ ನೀನು ರಾಣಿನೇ, ಅದು ನಿನಗೆ ನಾನು ರಾಜ ಅಲ್ಲ ಅಷ್ಟೆ. She asked him, I quote and unquote, you are my husband. Does not that content you? ಹೌದು, you are not king, but you are my husband. Is it content? Does it content you? ತೃಪ್ತಿನಾ? Not unless you are my wife without regret. Yes, I am your husband. ಯಾವಾಗ? Only if you are my wife without regrets. ಇವನು ಯಾಕಾರು ಮದುವೆ ಆದಂಥ ದುಃಖ ಬೇಜಾರು ಮಾಡ್ದಲೇ ನಾನು ಹೆಂಡತಿ ಆಗಿದ್ದರೆ ಅವಾಗ ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ. She says that, I quote and unquote, she says that he is too severe upon her and she does not like it. You are very severe. ತುಂಬ ಸಿವಿಯರಾಗಿ ಮಾತಾಡ್ತೀಯ, ಹಾರ್ಷಾಗಿ ಮಾತಾಡ್ತೀಯ, ರಫಾಗಿ ಮಾತಾಡ್ತೀಯ. I don't like it. He says that he has no regret in marrying her. Though ಅವನು ಹೇಳ್ತಾನೆ, I have no regret in marrying you. ನನಗೆ ನಿನ್ನ ಮದುವೆ ಆಗೋದಕ್ಕೆ ಬೇಜಾರಿಲ್ಲ. Though she seems so cold that afternoon, yet he thinks that there is never the warmest heart than hers. You are so cold today. You are weeping, you are blaming me, saying this and that. Even now I see that warmth of love in you, warm heart in you. I still love you. You are my queen. She fears that they are cooling and recollects how madly they loved 2 months ago. No, she says, our love is being cooled. ನಮ್ಮ ಪ್ರೀತಿ ತಣ್ಣಗಾಗ್ತಿದೆ. ಜ್ಞಾಪಿಸ್ಕೊಳ್ಳಿ, 2 ತಿಂಗಳಿಂದ ಎಷ್ಟು ಹಾಟಾಗಿ, ಎಷ್ಟು ಪ್ಯಾಷನೇಟಾಗಿ ಲವ್ ಮಾಡ್ತಿದ್ದೆ. ಹೌ ಮ್ಯಾಡ್ಲಿ ವಿ ಲವ್ಡ್ ಈಚ್ ಅದರ್. He says that she sighs as if she is sorry, and that is a hopeful sign. At least you uttered a word of a sigh, breathe of sigh. ನಿಟ್ಟಿಸ್ರು ಬಿಟ್ಟಿಯಲ್ಲ, that is a hopeful sign. No, I quote, I don't sigh for that. ನಮ್ಮ ಪ್ರೀತಿ ತಣ್ಣಗಾಗ್ತಲ್ಲ ಅಂತ ನಾನು ನಿಟ್ಟಿಸ್ರು ಬಿಟ್ಟಿಲ್ಲ. There are other things for me to sigh for, or any other woman in my place. I am sighing for other things, and or any other woman who is in my place. I quote again and unquote, that your chances in life are ruined by marrying in haste and an unfortunate man. Why are you sighing for? That your chances in life are ruined by marrying an unfortunate man. ಒಬ್ಬ ನತದೃಷ್ಟ ವ್ಯಕ್ತಿನ ಮದುವೆಯಾಗಿ ನಿನ್ನ ಜೀವನದಲ್ಲಿ ಒಳ್ಳೆಯ ಅವಕಾಶಗಳೆಲ್ಲ ನಾಶ ಆಗಿಬಿಟ್ವು ಅಂತ ನಿನಗೆ ದುಃಖ ಪಡ್ತಿದ್ಯಾ, ನಿಟ್ಟಿಸಿ ಬಿಡ್ತಿದ್ಯಾ? ಐ ಕೋಟ್, ವೈ ವಿಲ್ ಯು ಫೋರ್ಸ್ ಮೀ ಕ್ಲಿಮ್? Why do you force me to speak some ill words, to say bitter things? I deserve pity as much as you. You deserve pity. Don't you think I also deserve pity as much as you? I think I deserve it more. ನಿನಗಿಂತ ಹೆಚ್ಚು ಪಿಟಿ ನನಗೆ ಬೇಕು. ಫಾರ್ ಯು ಕ್ಯಾನ್ ಸಿಂಗ್. ನೋಡಿ, ಇಂಥ ಸ್ಥಿತಿಲಿ ಯು ಕ್ಯಾನ್ ಸಿಂಗ್, ಯು ಆರ್ ಹ್ಯಾಪಿ. ಐ ಆಮ್ ಅನ್ಹ್ಯಾಪಿ. ಯು ಶುಡ್ ಪಿಟಿ ಮೀ ಮೋರ್. It would be a strange hour which should catch me singing under such cloud as this. ನಮ್ಮ ಜೀವನದಲ್ಲಿ ಇಂಥ ಕರಿಮೋಡ ಆವರಿಸಿರುವಾಗ ಯು ಸಿಂಗ್ ಎ ಸಾಂಗ್. Believe me, sweet, I could weep to a degree that would astonish and confound such an elastic mind of yours. Even had you felt careless about your own affliction, you might have refrained from singing out of sheer pity for mine. God, if I were a man in such a position, I would curse rather than sing. ಕುತ್ಕೊಂಡು ಅಳಬೇಕಾಗಿರೋ ಜಾಗದಲ್ಲಿ ಯು ಆರ್ ಸಿಂಗಿಂಗ್ ಆ್ಯಂಡ್ ಯು ಆರ್ ಎಂಜಾಯಿಂಗ್. ನೀನು ಕುತ್ಕೊಂಡು ಅಳೋದು ಬೇಡ. ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಪಿಟಿ ಫಾರ್ ಮೀ. ಯು ಶುಡ್ ನಾಟ್ ಸಿಂಗ್ ಎ ಸಾಂಗ್ ಇನ್ ದಿಸ್ ಸ್ಟೇಟ್ ಆಫ್ ಲೈಫ್ ಬಿಕಾಸ್ ಯು ಮೇ ಬಿ ಹ್ಯಾಪಿ ಬಟ್ ಐ ಆಮ್ ಅನ್ಹ್ಯಾಪಿ. ಯುವರ್ ಸಿಂಗಿಂಗ್, ಯುವರ್ ಹ್ಯಾಪಿ ಮೂಡ್ ಮೇ ಅಫೆಕ್ಟ್ ಮೀ. ಆ್ಯಂಡ್ ಗಾಡ್, ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ಐ ವುಡ್ ರಾದರ್ ಕಸ್ ದ್ಯಾನ್ ಸಿಂಗ್. ಶಾಪ ಹಾಕ್ತಿದ್ದೆ ದೇವ್ರಿಗೆ. ಹೇಳ್ದೆ ಈ ಥರ ಹಾಡ್ತಾ ಕಾಲ ಕಳೀತಿರ್ಲಿಲ್ಲ. ಯುವರ್ ಬ್ರೈಡ್ ಪ್ಲೇಸಸ್ ಇಸ್ ಹ್ಯಾಂಡ್ ಅಪ್ ಆನ್ ಆರ್ಮ್
ಒಳಗೆ ಮೇಲೆ ಕೈ ಇಡ್ತಾನೆ. ಆ್ಯಂಡ್ ಐ ಕೋಟ್, ನಾವು ಡೋಂಟ್ ಯು ಸಪೋಸ್ ಮೈ ಇನ್ಎಕ್ಸ್ಪೀರಿಯನ್ಸ್ ಗರ್ಲ್ that I cannot rebel in high promoting fashion against the gods and fate as well as you? I have felt more steam and smoke of that sort than you have ever heard of. But the more I see of life, the more do I perceive that there is nothing particularly great in its greatest works. My dear girl, ಇನ್ನು ನಾನು ಆ ಥರ ಪ್ರಮೋತಿ ಅಂತಾರ ರೆಬೆಲ್ ಆಗಬೇಕಿತ್ತು, ದೇವ್ರ ವಿರುದ್ಧ ಅದು ಖರ್ಚು ಮಾಡ್ತಾ ಕಾಲ ಕಳಿಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಯು ಇನ್ಎಕ್ಸ್ಪೀರಿಯನ್ಸ್ಡ್ ಗರ್ಲ್, ನಾನು ಹೆಚ್ಚು ಜೀವನ ನೋಡ್ತಾ ಹೋದಾಗೇ ಐ ಹ್ಯಾವ್ ಬಿಗನ್ ಟು ಪರ್ಸೀವ್ ಇಟ್, ಅಂಡರ್ಸ್ಟ್ಯಾಂಡ್ ಇಟ್ ದಟ್ ದರ್ ಇಸ್ ನಥಿಂಗ್ ಪರ್ಟಿಕ್ಯುಲರ್ಲಿ ಗ್ರೇಟ್ ಇನ್ ಇಟ್ಸ್ ಗ್ರೇಟೆಸ್ಟ್ ವರ್ಕ್ಸ್. ಏನೇನೋ ದೊಡ್ಡ ಸಾಧನೆ, ಸ್ಟೇಟಸ್ಸು, ದಿಸ್ ದಟ್ ಅಂತ ಗ್ರೇಟ್ ಅಂತ ನೀವು ಕರಿತಿರಲ್ಲ, ದರ್ ಇಸ್ ನಥಿಂಗ್ ದಟ್ ಕ್ಯಾನ್ ಬಿ ಕಾಲ್ಡ್ ಗ್ರೇಟೆಸ್ಟ್. ಆ್ಯಂಡ್ ದೇರ್ ಫೋರ್ ನಥಿಂಗ್ ಪರ್ಟಿಕ್ಯುಲರ್ಲಿ ಇನ್ ಸ್ಮಾಲ್ ಇನ್ ಮೈನ್ ಆಫ್ ಫರ್ಸ್ ಕಟಿಂಗ್. ಆದ್ದರಿಂದ ಅಲ್ಲಿ ವೆನ್ ದೆರ್ ಇಸ್ ನಥಿಂಗ್ ಗ್ರೇಟ್ನೆಸ್, ದೆರ್ ಇಸ್ ನಥಿಂಗ್ ಪರ್ಟಿಕ್ಯುಲರ್ಲಿ ಸ್ಮಾಲ್ ಇನ್ ಮೈನ್ ಆಫ್ ಫರ್ಸ್ ಕಟ್ಟಿಂಗ್. ಈ ಫರ್ಸ್ ಕಟ್ಟಿಂಗಲ್ಲಿ ನೀನು ಹೇಳುವಂತೆ, ನೀನು ಭಾವಿಸುವಂತೆ ಯಾವುದೇ ಥರ ಕೆಳ ಮಟ್ಟದಲ್ಲ ಇದು. ಅಲ್ಲಿ ಗ್ರೇಟ್ನೆಸ್ ಇಲ್ಲ ಅಂದಾಗ ಇಲ್ಲಿ ಲೋನೆಸ್ ಇಲ್ಲಿಂದ ಬರುತ್ತೆ, ಸ್ಮಾಲ್ನೆಸ್ ಇಲ್ಲಿಂದ ಬರುತ್ತೆ. ಅಂದರೆ ಇನ್ ದ ವರ್ಲ್ಡ್ ಎವ್ರಿಥಿಂಗ್ ಈಸ್ ಈಕ್ವಲ್ ಅಂತ ಇವನು ಹೇಳ್ತಾ ಇದ್ದಾನೆ, ಸೋಷಿಯಲಿಸಮ್. ಆ್ಯಂಡ್ ಫರ್ಸ್ ಕಟ್ಟಿಂಗ್, if I feel that the greatest blessing vouchsafed to us are not very valuable, how can I feel it to be any great hardship when they are taken away? So I sing to pass the time. I feel that the greatest blessing vouchsafed to us are not very valuable. ನಾವಿಬ್ಬರು ಮದುವೆ ಆಗಿರೋದೇನು ವಿತ್ ದ ಬ್ಲೆಸ್ಸಿಂಗ್ ಆಫ್ ಗ್ರೇಟೆಸ್ಟ್ ಪವರ್. ಇಫ್ ಬ್ಲೆಸ್ಸಿಂಗ್ vouchsafed to us are not very valuable, ನಾವು ಅದು ವ್ಯಾಲ್ಯೂಯಬಲ್ ಅಲ್ಲ ಅಂತ ಅಂದ್ಕೊಳ್ಳೋದಾದರೆ, how can I feel it to be any great hardship when they are taken away? Yes, ಅದಕ್ಕೆ ವ್ಯಾಲ್ಯೂ ಕೊಡಬೇಕು. ಯಾರು ಕೊಟ್ಟಿದ್ದಾರೆ ಅವರು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟನ್ನೇ. ಐ ಫೀಲ್ ದಟ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ vouchsafed to us are not very valuable. ನಮಗೆ ಯಾರು ಕೊಟ್ಟಿದ್ದಾರೆ ಗಿಫ್ಟ್ಸನ್ನು, ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ಸನ್ನು, ದೇ ಆರ್ ವೆರಿ ವ್ಯಾಲ್ಯೂಯಬಲ್, ಹ್ಯಾವ್ ಕಮ್ ಫ್ರಮ್ ಎ ವ್ಯಾಲ್ಯೂಯಬಲ್ ಪರ್ಸನ್. ಆ್ಯಂಡ್ ಹೌ ಕ್ಯಾನ್ ಐ ಫೀಲ್ ಇಟ್ ಟು ಬಿ ಎನಿ ಗ್ರೇಟ್ ಹಾರ್ಡ್ಶಿಪ್ ವೆನ್ ದೇ ಆರ್ ಟೇಕನ್ ಅವೇ? ಬಂದಾಗ ಹಿಗ್ಬಿಟ್ಟು ಬ್ಲೆಸ್ಸಿಂಗ್ಸ್ನ, ವೆನ್ ದೇ ಆರ್ ಟೇಕನ್ ಅವೇ ವೈ ಶುಡ್ ಐ ಫೀಲ್ ಎ ಗ್ರೇಟ್ ಹಾರ್ಡ್ಶಿಪ್? ಹಿಂಗೆ ಬಂತು ಹಂಗೋಯ್ತು. ಕೊಟ್ಟಿದ್ದವನು ದೊಡ್ಡವನಾಗಿದ್ದರೆ ಈಗ ತಗೊಂಡೋದ್ಮೇಲೆ ಅವ್ನು ದೊಡ್ಡವನೇನೆ. ಬ್ಲೆಸ್ಸಿಂಗ್ಸ್ ಮಾತ್ರ ಎಂಜಾಯ್ ಮಾಡ್ತೀನಿ, ಹಾರ್ಡ್ಶಿಪ್ಸ್ನ ನಾನು ಯಾಕೆ ಖರ್ಚು ಮಾಡಬೇಕು? ವೆನ್ ದೇ ಆರ್ ಟೇಕನ್ ಅವೇ, ಸೊ ಐ ಸಿಂಗ್ ಟು ಪಾಸ್ ದ ಟೈಮ್. ಐ ಸಿಂಗ್, ಅದನ್ನು ಮಾಡೋಂಗಿಲ್ವಾ? ಹ್ಯಾವ್ ಯು ಇಂಡೀಡ್ ಲಾಸ್ಟ್ ಆಲ್ ಟೆಂಡರ್ನೆಸ್ ಫಾರ್ ಮೀ ದಟ್ ಯು begrudge me a few cheerful moments? ನಿನ್ನಲ್ಲೂ ಹ್ಯಾವ್ ಯು ಲಾಸ್ಟ್ ಆಲ್ ದ ಟೆಂಡರ್ನೆಸ್ ಆಫ್ ಹಾರ್ಟ್ ದಟ್ ಯು begrudge few cheerful moments ಆಫ್ ಮೈ ಲೈಫ್? ನಾನು ನಿನ್ನ ಗಂಡ, ನಾನು ಒಂಚೂರು ಖುಷಿಯಾಗಿದ್ದರೆ ಅದನ್ನು ಗ್ರಜ್ ಮಾಡ್ತಿಲ್ಲ. ನಿನ್ನಲ್ಲಿ ಆ ಒಳ್ಳೆತನಗಳೇ ಹೊಟ್ಟೋಗ್ಬಿಟ್ವಾ? ಟೆಂಡರ್ ಫೀಲಿಂಗ್ಸ್ ಹೊಟ್ಟೋದ್ವಾ? ಐ ಕೋಟ್, ಐ ಹ್ಯಾವ್ ಸ್ಟಿಲ್ ಸಮ್ ಟೆಂಡರ್ನೆಸ್ ಲೆಫ್ಟ್ ಫಾರ್ ಯು. Yes, still I have tenderness left for you. I quote, your words have no longer their old favor. No, ಅಲ್ಲಿ ಮುಂಚಿನ ಆ ಪ್ರೀತಿ ಇಲ್ಲ. And so love dies with good fortune. ಅಂದರೆ love occurs only when there is good fortune. And it dies only with good fortune. I quote, I cannot listen to this claim. It will end bitterly. She says in a broken voice, I will go home. No, I will not. I am not ready to listen to you. Whatever I say is this, just this. If you go on like this, if you go on talking like this, it ends bitterly. I will go home. ಮನೆಗೆ ಹೋಗ್ತೀನಿ ಅಂತ ಹೊರಡ್ತಾಳೆ. So here we see the Eustatia's viewpoint of life, perception of life, and Klim's perception of life. Klim is highly matured. He is really a rational. ನಮಗೆ ಯಾರು ಒಳ್ಳೇದು ಕೊಡ್ತಾರೆ, ಒಳ್ಳೇದು ಬಂದಾಗ ಹಿಗ್ತೀವಿ, ಕೆಟ್ಟದಾದಾಗ ನಾವು ಕುಗ್ತೀವಿ ಅಂದರೆ ದರ್ ಇಸ್ ನೋ ಮೀನಿಂಗ್ ಇನ್ ಇಟ್. ಬಿಕಾಸ್ ಇಫ್ ವಿ ಬಿಲೀವ್ ದಟ್ ಇಟ್ ಈಸ್ ಗಿವನ್ ಬೈ ಸಮ್ ವ್ಯಾಲ್ಯೂಯಬಲ್ ಪರ್ಸನ್, ಆ್ಯಂಡ್ ದಟ್ ವ್ಯಾಲ್ಯೂಯಬಲ್ ಪರ್ಸನ್ ಇಫ್ ಹಿ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್, ಹಾರ್ಡ್ಶಿಪ್ಸ್ ಆಲ್ಸೋ ಶುಡ್ ಬಿ ರೆಸ್ಪೆಕ್ಟೆಡ್. ಕಷ್ಟ ಬಂತು ಅಂತ ಅಳ್ತಾ ಬರೀ ಕಣ್ಣೀರು ಹಾಕ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ನೋ, ವಿ ಶುಡ್ ನಾಟ್ ಗಿವ್ ಅಪ್ ದ ಸ್ಪಿರಿಟ್ ಆಫ್ ಲೈಫ್. That is the perception of, high perception of Klim's view of perception of Klim's perception of life. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಗ್ರೇಟೆಸ್ಟ್ ಥಿಂಗ್ಸ್ದೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ.
ಆ ಗ್ರೇಟೆಸ್ಟ್ ಅಂತ ನೀವೇನು ಪರಿಗಣಿಸ್ತೀರಾ, ಅಲ್ಲಿ ಏನೂ ಗ್ರೇಟ್ನೆಸ್ ಇಲ್ಲ. ನೀವೇನು ಸ್ಮಾಲೆಸ್ಟ್ ಅಂತ ಕರಿತಾ ಇದ್ದೀರಿ ಫಸ್ಟ್ ಕಟ್ಟಿಂಗ್, ಅಲ್ಲಿ ಗ್ರೇಟ್ನೆಸ್ ಇಲ್ಲ ಅಂದಾಗ ಇಲ್ಲಿ ಸ್ಮಾಲ್ನೆಸ್ ಹೆಂಗೆ ಬರುತ್ತೆ? ಬೋತ್ ಆರ್ ಈಕ್ವಲ್. ಎಲ್ಲವೂ ಜೀವನಕ್ಕಾಗಿಯೇ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಷ್ಟೇ ದಾಸರ ಪದ. ಸೊ ಎವ್ರಿ ಪ್ರೊಫೆಷನ್, ಎವ್ರಿ ವರ್ಕ್ ಹ್ಯಾಸ್ ಇಟ್ಸ್ ಓನ್ ಡಿಗ್ನಿಟಿ, ರೆಸ್ಪೆಕ್ಟ್. ಇಫ್ ವಿ ಅಂಡರ್ಸ್ಟ್ಯಾಂಡ್ ದಿಸ್, we can accept all the hardships, poverty or richness with calm mind, balanced mind. I think you have understood this explanation of this chapter. If you have any query or question, please post it in the comment box. Take care. Bye.